ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಈಗ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಹಣದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೀನಿ ನಾನು. ಈ ರೀಡಿಂಗ್ ಲವ್ ಲೈಫ್ ಬಗ್ಗೆ ಆಗಿದ್ದರೂ ಕೂಡ ನಾನು ಫೈನಾನ್ಷಿಯಲಿ ನಿಮಗೆ ಕಾರ್ಡಲ್ಲಿ ಇರೋದನ್ನು ಖಂಡಿತ ಹೇಳ್ತೀನಿ. ಯಾರೋ ಸೆಟಲ್ ಆಗ್ತಾ ಇದ್ದೀರಾ ಲೈಫಲ್ಲಿ, ಹೊಸ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತಾಯಿದ್ರು ಕೂಡ ಫಸ್ಟ್ ಕಾರ್ಡ್ ಬಂದಿರುತ್ತೆ. ಬೌಂಡ್ರಿ ಸೆಟ್ ಮಾಡ್ತಾ ಇದ್ದೀರಾ. ಸೊ ಸಮಥಿಂಗ್ ಬೆಸ್ಟ್ ಟೈಮ್ ಅಂದರೆ ಏನಾದರೂ ಕಲಿಯೋದಕ್ಕೆ, ಕೋರ್ಸ್ ಮಾಡೋದಕ್ಕೆ, ರೀಲರ್ನಿಂಗ್ ಅಂತ ಹೇಳ್ತೀವಿ. ತುಂಬ ಬಿಲ್ಸ್ನ ಪೇ ಮಾಡ್ಬೋದು, ಯಾವುದಾದ್ರೂ ಲರ್ನಿಂಗ್ ಪ್ರೊಸೆಸಲ್ಲಿ ಫೀನ ಪೇ ಮಾಡ್ಬೋದು. ಸಮಥಿಂಗ್ ನಾಲೆಜಬಲನ್ನು ಕಲಿಯೋಕ್ಕೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅಕ್ನಾಲಜ್ಮೆಂಟ್ ಅಂತೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ದರೆ, ಏನೋ ಬಿಸ್ನೆಸ್ ಮಾಡ್ತಾಯಿದ್ರೆ, ಏನಾದರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರು, ಯಾಕೋ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಅನಿಸಿದ್ರು ಕೂಡ ಖಂಡಿತ ಎಲ್ಲ ಸ್ಟೇಬಲ್ ಆಗುತ್ತೆ. ಸ್ವಲ್ಪ ಅದಕ್ಕೆ ಟೈಮ್ ಕೊಡಿ ಅಂತ ಕಾರ್ಡ್ ಹೇಳುತ್ತೆ. ಮೇ ಬಿ ಕೆಲವರು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ, ತುಂಬ ವಸ್ತುಗಳ ಖರೀದಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ವೆಕೇಷನ್ ಕೂಡ ಕೆಲವ್ರಿಗೆ ಬೇಕಾಗಿದೆ ಅಂತ ಹೇಳ್ಬೋದು. ಫೋಕಸ್ ಬಿಸ್ನೆಸ್ ಕಡೆ ಇಡೀ ಮೇ ಬಿ ನಿಮ್ಗೆ ಯಾರಾದರೂ ಪ್ರಾಮಿಸಸ್ನ ಮಾಡ್ಬೋದು, ಏನಾದರೂ ಯಾವುದಕ್ಕಾದರೂ ಅಂತ ಅನಿಸುತ್ತೆ. ಮೇ ಬಿ ನೀವು ಯಾರಿಗಾದ್ರೂ ಪ್ರಾಮಿಸ್ ಮಾಡ್ಬೋದು. 9 ಆಫ್ ಪೆಂಟಿಕಲ್ಸ್ ಒಂದು ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ. ಕೆಲವರು ಸಿಂಗಲ್ ಆಗಿದ್ದೀರಾ, ಇತ್ತೀಚೆಗೆ ಬ್ರೇಕಪ್ ಆಗಿ ಮತ್ತೆ ಸಿಂಗಲ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಸಿಂಗಲ್ ಇರ್ಬೋದು. ಸೊ 9 to 5 ವರ್ಕ್ ಮಾಡೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ, ನೀವೇ 9 to 5 ವರ್ಕ್ ಮಾಡೋ ಪರ್ಸನ್ ಕೂಡ ಆಗಿರ್ಬೋದು. ತುಂಬ ಪ್ರೊಡಕ್ಟಿವ್, ತುಂಬ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹೇಳ್ಬೋದು. ಫಸ್ಟ್ ಕಾರ್ಡ್ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬ ಮಾಹಿತಿನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಸೊ 4 ಆಫ್ ಕಪ್ಸ್ ನಿಮ್ಮ ಕೆಪಬಿಲಿಟಿನ ನೀವು ನೋಡ್ಕೊಳ್ಳಿ, ನಿಮ್ಮ ಸ್ಟ್ರೆಂತ್ ಏನು, ಅಥವಾ ಕೆಲವೊಮ್ಮೆ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಲೈಫ್ ಬಗ್ಗೆ ಅಂತ ಕೂಡ 4 ಆಫ್ ಕಪ್ಸ್ ಹೇಳ್ತಾ ಇದೆ. ಸೊ ಇನ್ ಸಿಂಕ್ ವಿತ್ ಲವ್ ಅಂತ ಹೇಳ್ಬೋದು. ಯಾರನ್ನೋ ನೀವು ಮಿಸ್ ಮಾಡ್ಕೊಳ್ತಾ ಇದ್ದರೂ ಕೂಡ ಈ ಕಾರ್ಡ್ ಬಂದಿರುತ್ತೆ, ಅಥವಾ ನಿಮ್ಮನ್ನು ಯಾರೋ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮೇ ಬಿ ರೀಕನ್ಸಿಲೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು, ಅವರು ಅದರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗಾಗಲಿಲ್ಲ ರೀಕನೆಕ್ಟ್ ಮಾಡೋಕ್ಕೆ ನಿಮ್ಮ ಜೊತೆ ಅಂತ ಕೂಡ ಹೇಳ್ತಾ ಇದೆ ಕಾರ್ಡು. ಅಥವಾ ನಿಮಗಾಗಲಿಲ್ಲ ಅವ್ರ ಲೈಫಲ್ಲಿ, ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ಅಪಾಲಜಿ ಕೇಳಿ, ಸಾರಿ ಕೇಳಿ ಅವ್ರ ಲೈಫಲ್ಲಿ ಹೋಗೋಕ್ಕೆ ಪ್ಯಾಚಪ್ ಆಗಲಿಲ್ಲ ಅಂತ ಹೇಳ್ಬೋದು. ಥರ್ಡ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ. ಸೊ ಸನ್ ಕಾರ್ಡ್ ನ್ಯೂ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ, ವೆಕೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ, ಸೆಮಿನಾರ್ಸ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ ಕೆಲವೊಮ್ಮೆ. ಸೊ ಸಮಥಿಂಗ್ ಫೀಲ್ ಗುಡ್ ಥರ ಅನಿಸೋದನ್ನು ನೀವು ಮಾಡ್ತಾ ಇದ್ದೀರಾ. ಇಷ್ಟವಾದ ತಿಂಡಿಗಳನ್ನ ತಿಂತಾ ಇದ್ದೀರಾ. ಕೆಲವು ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ಬೋದು, ಕುಕ್ಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಅಥವಾ ಶಾಪಿಂಗ್ ಮಾಡ್ತಾ ಖುಷಿ ಆಗುತ್ತೆ ಕೆಲವರಿಗೆ, ಅದರಿಂದ ಖುಷಿ ಆಗ್ತಾ ಇರ್ಬೋದು. ಕೆಲವೊಮ್ಮೆ ಸನ್ ಕಾರ್ಡ್ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವು ಮ್ಯಾರಿಡ್ ಆಗಿದ್ದರೆ ಪರವಾಗಿಲ್ಲ. ಸೊ ಗುಡ್ ನ್ಯೂಸ್ ಅಂದರೆ ಪ್ರೆಗ್ನೆನ್ಸಿ ನ್ಯೂಸ್ ಬರುತ್ತೆ. ಸೊ ಅನ್ಮ್ಯಾರಿಡ್ ಇದ್ದರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಕಾರ್ಡ್ ಹೇಳುತ್ತೆ. 4th ಕಾರ್ಡ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೇಳುತ್ತೆ. ಮಾತಲ್ಲೋ ಏನಾದರೂ ಹೇಳಿ ಅದರ್ ಪರ್ಸನಿಗೆ ನೀವು ಹರ್ಟ್ ಮಾಡಿದಿರೋ, ಅದರ್ ಪರ್ಸನ್ ನಿಮಗೆ ಹರ್ಟ್ ಮಾಡಿದಾರೋ. ಸೊ ಸನ್ ಕಾರ್ಡ್ ಕೆಲವೊಮ್ಮೆ ಯಾವುದಾದ್ರೂ ವಿಷಯನ ಮುಚ್ಚಿಟ್ಟಿದ್ರೂ ಕೂಡ ಹೊರಗಡೆ ಬರುತ್ತೆ. ಅದಾದಮೇಲೆ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ಪೇ ಎಂಡ್ ಆಗಿರ್ಬೋದು ಡೆತ್ ಕಾರ್ಡ್ ಇರೋದ್ರಿಂದ. ಸೊ ಕೆಲವ್ರಿಗೆ ಯಾಕೆ ಬ್ರೇಕಪ್ ಆಯಿತು, ಹೌ ವೆಂಟ್ ರಾಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಸೊ ಯಾರು ತಪ್ಪು ಯಾರು ಸರಿ ಅಂತ. ಸೊ ಕೆಲವರು ನೀನು ಮತ್ತೆ ನನ್ನ ಲೈಫಲ್ಲಿ ಕಾಣಿಸ್ಕೊಳ್ಬೇಡ ಅಂತ ನಿಮ್ಗೆ ಯಾರೋ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅಥವಾ ನೀವು ಯಾರಿಗಾದ್ರೂ ಈ ಸ್ಟೇಟ್ಮೆಂಟ್ನ ಹೇಳಿರ್ಬೋದು, ನೆವರ್ ಕಮ್ ಬ್ಯಾಕ್ ಅಂತ. ಮೇ ಬಿ ಅವ್ರು ಸಿಂಹರಾಶಿಯವ್ರು ಇರ್ಬೋದು. ಟ್ರಾನ್ಸ್ಫರ್ಮೇಷನ್ ಟೈಮ್ ಅಂತ ಹೇಳ್ತೀನಿ. ಸೊ ಸಡನ್ ಚೇಂಜಸ್ ಇರುತ್ತೆ, ಬಟ್ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. 5th ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ. ಲೆಟ್ ಗೋ ಮಾಡಿ. ಲೈಫಲ್ಲಿ ಏನೇ ಆಗಿರಲಿ, ಯಾರು ಏನೇ ಮಾಡಿರಲಿ, ಲೈಫ್ ತುಂಬ ದೊಡ್ಡದು. ಸೊ ಕ್ಷಮಿಸೋಕ್ಕಾದರೆ ಕ್ಷಮಿಸಿ ಆ ವ್ಯಕ್ತಿನ. ಸೊ ಪ್ಯಾಚಪ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನಿಸಿದ್ರು ಕೂಡ ಸೊ ಅವ್ರನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೋದು ಲೈಫಲ್ಲಿ. ಬಟ್ ಆಗೋದೇ ಇಲ್ಲ ಅಂತ ಅನಿಸಿದರೆ ಆ ವಿಷಯನ ಬಿಡಿ, ಅವ್ರನ್ನ ಮರೀರಿ, ಮುಂದೆ ಹೋಗಿ ನ್ಯೂ ಪರ್ಸನ್ ಜೊತೆ ಅಡ್ಜಸ್ಟ್ ಆಗಿ ಅಂತ ಕೂಡ ವರ್ಲ್ಡ್ ಕಾರ್ಡ್ ಹೇಳ್ತಾ ಇದೆ.
ವರ್ಲ್ಡ್ ಕಾರ್ಡ್ ಕೆಲವೊಮ್ಮೆ ತುಂಬ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಫಿಫ್ತ್ ಫೇಸಲ್ಲಿ ವರ್ಲ್ಡ್ ಕಾರ್ಡ್ ಡೆತ್ ಆದಮೇಲೆ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬಿಸ್ನೆಸ್ ಮಾಡೋರಿಗೆ. ಸೊ ರೀಲೊಕೇಶನ್ನ ಕೂಡ ಹೇಳ್ತಾ ಇದೆ. ನಿಮ್ಮ ಪಾರ್ಟ್ನರ್ ಶಿಫ್ಟ್ ಆಗ್ತಾ ಇದ್ದಾರೋ, ನೀವು ಶಿಫ್ಟ್ ಆಗ್ತಾ ಇದ್ರೋ, ಅಥವಾ ಇತ್ತೀಚೆಗೆ ಮನೆ ಚೇಂಜ್ ಮಾಡಿದಿರೋ, ಅಥವಾ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ವರ್ಲ್ಡ್ ಕಾರ್ಡ್ ಬಂದಿರುತ್ತೆ. 6 ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ಸೊ ಕೆಲವ್ರಿಗೆ ನಾನು ಡೇಟ್ ಮಾಡಲ್ಲ ಯಾರ ಜೊತೆನೂ ಅನ್ನೋ ಸ್ಟೇಟ್ಮೆಂಟ್ ಇದೆ. ನಾನು ಸಿಂಗಲ್ಲೇ ಆಗಿರ್ತೀನಿ ಅಂತ ನೀವು ಹೇಳ್ತಾ ಇದ್ದೀರೋ, ಅದರ್ ಪರ್ಸನ್ ಹೇಳ್ತಾ ಇದ್ದಾರೋ. ಸೊ ಒಟ್ಟಿನಲ್ಲಿ ನಾನು ಯಾರನ್ನೂ ನಂಬಲ್ಲ. ಸೊ ನನ್ನ ಲೈಫಲ್ಲಿ ನಾನು ಆರಾಮಾಗಿದ್ದೀನಿ. ಸೊ ನನಗೇನು ಇಷ್ಟನೋ ಅದನ್ನ ಮಾಡಿಕೊಂಡು ಸಿಂಗಲಾಗೇ ಇರ್ತೀನಿ ಅಂತ ಕೆಲವ್ರು ಹೇಳ್ತಾ ಇದ್ದೀರಾ ಮೇಷರಾಶಿಯವ್ರು. ನೀವು ಅಥವಾ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಪರ್ಸನ್ ಇದ್ದರೆ ಮೇ ಬಿ ಆ ಪರ್ಸನ್ ಇದೇ ಥರನೇ ಇರ್ತಾರೆ ಯಾವಾಗಲೂ. ಅಲ್ಲಿ ಸ್ಲೋಗಂತನ ಅವಾಗ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. 7th ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಸೊ ಪಾಸ್ಟ್ ಪರ್ಸನ್ ಅಂತ ಅನಿಸುತ್ತೆ. ಮೇ ಬಿ ಬ್ರೇಕಪ್ ಆಗಿ ತುಂಬ ವರ್ಷಗಳಾದಮೇಲೆ ಸೊ ಅವ್ರು ತುಂಬ ಸೆಲೆಬ್ರಿಟಿ ಆಗಿರ್ಬೋದು, ಲೋಕಲ್ ಸೆಲೆಬ್ರಿಟಿ. ಸೊ ನಿಮ್ಮ ಜೊತೆ ಬ್ರೇಕಪ್ ಆದಮೇಲೆ ಸ್ವಲ್ಪ ಅವರು ಲೈಫಲ್ಲಿ ಮುಂದೆ ಬಂದಿದ್ದಾರೆ, ಸೆಟಲ್ ಡೌನ್ ಆಗಿದ್ದಾರೆ, ಇವಾಗ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ನೀವು ಅಥವಾ ಅದರ್ ಪರ್ಸನ್ನು. ಸೊ 8th ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಕೆಲವ್ರಿಗೆ ನ್ಯೂ ಪರ್ಸನ್ ಇರುತ್ತೆ. ಪೇಜಸ್ ಯಾವಾಗಲೂ ನ್ಯೂ ಇನ್ಫಾರ್ಮೇಷನ್, ನ್ಯೂ ಪರ್ಸನ್, ನ್ಯೂ ಸ್ಟಾರ್ಟಿಂಗ್, ಸಮಥಿಂಗ್ ನ್ಯೂ ಅಂತ ಹೇಳುತ್ತೆ ಕಾರ್ಡ್ ಹೇಳೋ ಪ್ರಕಾರ. 9th ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ ನ್ಯೂ ಪರ್ಸನ್ ಬಂದಮೇಲೆ ನೀವು ಓಲ್ಡ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು. ಇನ್ನೂ ಆ ಹಳೆಯ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನಿಮಗೋ ಅದರ್ ಪರ್ಸನ್ಗೋ. ಸೊ ಆ ಪರ್ಸನ್ ನೆನಪಾಗ್ತಾ ಇರ್ಬೋದು ನಿಮಗೆ. ಹರ್ಮೆಟ್ ಕಾರ್ಡ್ ಕೆಲವೊಂದು ವಿಷಯಕ್ಕೆ ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ಳೋದನ್ನು, ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದನ್ನು, ನೀವು ಯಾವಾಗಲೂ ಯಾವುದೋ ಮೆಸೇಜ್ನ ನೀವು ಎದುರು ನೋಡ್ತಾ ಇರ್ತೀರಾ, ಮೆಸೇಜ್ ಬರೋಲ್ಲ, ಆ ಟೈಮಲ್ಲಿ ಆ ಕಾಲ್ ಬರೋಲ್ಲ, ನಿಮ್ಗನ್ಸುತ್ತೆ ಯಾವಾಗಲೂ ನಾನೇ ಮಿಸ್ ಮಾಡ್ಕೊಳ್ತೀನಿ, ಎದುರುಗಡೆ ಇರೋ ಪರ್ಸನ್ ನನ್ನನ್ನು ಮಿಸ್ ಮಾಡ್ಕೊಳ್ಳ. ಸೊ ಏನೇನೋ ಓವರ್ ಥಿಂಕ್ ಮಾಡಿ ಬೇಜಾರಾಗ್ತಾ ಇರೋದನ್ನು ಕೂಡ ಕಾರ್ಡ್ ಹೇಳುತ್ತೆ ಹರ್ಮೆಟ್ ಕಾರ್ಡ್. 10th ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವ್ರಿಗೆ 4 ಆಫ್ ಪೆಂಟಿಕಲ್ಸ್ ಕಂಪ್ಯಾರಿಸನ್ನ ಹೇಳುತ್ತೆ. ನೀವು ಬೇರೆ ವ್ಯಕ್ತಿಗಳ ಜೊತೆ ಕಂಪ್ಯಾರಿಸನ್ನ ಮಾಡ್ಕೊಳ್ತಾ ಇದ್ದೀರಾ. ಸೊ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬೋದು ನೀವು ಅಥವಾ ಅದರ್ ಪರ್ಸನ್ನು. ಸೊ ನಿಮ್ಗೆ ಯಾವಾಗ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೋ ಸೊ ಆವಾಗ ಕೆಲವರು ಟ್ರಾವೆಲಿಂಗ್ನ ಮಾಡಬಹುದು. ಎಲ್ಲೋ ಟ್ರಾವೆಲ್ ಮಾಡ್ತೀರಾ, ಯಾರನ್ನೋ ನೋಡಬೇಕು, ಮೇ ಬಿ ಫಸ್ಟ್ ಟೈಮ್ ಅವ್ರನ್ನ ನೀವು ನೋಡಿದಾಗ ಆ ಪ್ಲೇಸಲ್ಲಿ ಅವರಿದ್ದರು, ಅವ್ರನ್ನ ಹುಡುಕ್ತಾ ಹೋಗ್ತಿರೋ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿರೋ ನೀವು ಅಥವಾ ಅದರ್ ಪರ್ಸನ್ನು. 11th ಕಾರ್ಡ್ ನನಗೆ ಚಾರೆಟ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ಆ ಪರ್ಸನ್ನ ನೀವು ಟ್ರಾವೆಲ್ ಮಾಡ್ತಾ ಮೀಟ್ ಆಗ್ಬೋದು ಅಂತ ಅನಿಸುತ್ತೆ. ಹೊಸ ವ್ಯಕ್ತಿ ಏನಾದರೂ ಬಂದರೆ ಅವ್ರು ಮಕರ ರಾಶಿಯವ್ರು ಆಗಿರ್ಬೋದು, ಆಲ್ರೆಡಿ ನೀವು ಕನೆಕ್ಟ್ ಆಗಿರ್ಬೋದು ಮಕರ ರಾಶಿಯವ್ರ ಜೊತೆ. ತುಂಬ ಸೇಫ್ ಬೌಂಡ್ರೀಸ್ನ ನೀವು ಮೇಂಟೈನ್ ಮಾಡ್ತೀರಾ ಜನಗಳ ಜೊತೆಗೆ ಅಂತ ಕೂಡ ಚಾರೆಟ್ ಕಾರ್ಡ್ ಹೇಳುತ್ತೆ. ಸೊ ಮೇ ಬಿ ತುಂಬ ಎಫರ್ಟ್ಸ್ನ ಹಾಕ್ತಾ ಇದ್ದೀರಾ ನೀವು ಈ ರಿಲೇಷನ್ಶಿಪ್ಗೆ, ಲವ್ಗೆ ಅಂತ ಕೂಡ ಕಾರ್ಡ್ ಹೇಳುತ್ತೆ ನೀವು ಅಥವಾ ಅದರ್ ಪರ್ಸನ್ನು. ಏನಾದರೂ ಆಗಲಿ ಸೊ ಅವ್ರನ್ನ ನಾನು ಮತ್ತೆ ಪ್ಯಾಚಪ್ ಮಾಡ್ಕೊಳ್ತೀನಿ ಅಥವಾ ಮೀಟ್ ಆಗ್ತೀನಿ ಅನ್ನೋ ಥಾಟ್ ಇದೆ. ಕೆಲವೊಮ್ಮೆ ಚಾರೆಟ್ ಕಾರ್ಡ್ ನ್ಯೂ ಬೈಕ್ ಅಥವಾ ನ್ಯೂ ಕಾರ್ ತೊಗೊಳ್ಬೇಕು ಅನ್ನೋ ಥಾಟ್ ಇದ್ದರೂ, ವೆಹಿಕಲ್ ಖರೀದಿ ಮಾಡಬೇಕು ಅನ್ನೋ ಥಾಟ್ ಇದ್ದರೂ, ವೆಹಿಕಲ್ ಬಗ್ಗೆ ತುಂಬ ಕ್ರೇಜ್ ಇದ್ದರೂ ಕೂಡ ಕಾರ್ಡ್ ಬಂದಿರುತ್ತೆ. ಕೆಲವೊಮ್ಮೆ ಇದು ಶೂಸ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಕಾಲಲ್ಲಿ ಯೂಸ್ ಮಾಡೋಂಥ ಶೂಸ್, ಚಪ್ಪಲ್ಸ್ ಏನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ, ಹೀಲ್ಸ್ ಕೂಡ ಆಗಿರ್ಬೋದು. ನೀವು ಹುಡುಗಿರಾಗಿದ್ದರೆ ನೀವು ಅಥವಾ ನಿಮ್ಮ ಪಾರ್ಟ್ನರು. ಆಗಲೇ ಹೇಳಿದೆ ನಾನು, ತುಂಬ ಶಾಪಿಂಗ್ ನಡೀತಾ ಇದೆ ಅಂತ. 9 ಆಫ್ ಪೆಂಟಿಕಲ್ಸ್ ಬಂದಾಗೆ ತುಂಬ ಬಿಲ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಹಣದ ಕಡೆ ಕೂಡ ಹುಷಾರಾಗಿರಿ. ಬಂದಿರೋದು 9 ಆಫ್ ಪೆಂಟಿಕಲ್ಸ್ ಕಾರ್ಡು. ಸ್ಟಾರ್ಟಿಂಗಲ್ಲಿ ತುಂಬ ದುಡ್ಡಿರುತ್ತೆ, ಮಧ್ಯದಲ್ಲಿ 4 ಆಫ್ ಪೆಂಟಿಕಲ್ಸ್ ಕೂಡ ಇದೆ. ಖಂಡಿತವಾಗ್ಲೂ ನಿಮ್ಮನ್ನು ಬೇರೆಯವರು ಅದರ್ ಪರ್ಸನ್ ಕಂಪೇರ್ ಮಾಡ್ತಾರೋ, ನೀವೇನು ಬೇಕಾದರೂ ತೊಗೊಳ್ತೀರಾ. ಮೇ ಬಿ ನಿಮ್ಮ ವೈಫ್ ಹೇಳ್ಬೋದು ನನಗೆ ದುಡ್ಡು ಕೊಡೋಲ್ಲ ಆ ಥರ ಈ ಥರ ಅಂತ. ಸೊ ಸಣ್ಣ ಪುಟ್ಟ ಜಗಳಗಳನ್ನೂ ನಾನು ಹೇಳ್ತೀನಿ, ಮನಸ್ತಾಪಗಳನ್ನೂ ಖಂಡಿತ ಹೇಳ್ತೀನಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫ್ಯಾಮ್ಲಿ ಲೈಫಲ್ಲಿ. ಸೊ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ ಅಂತ ನಂಗೆ ಅನಿಸುತ್ತೆ. ಮೋರ್ ಓವರ್ ಇಲ್ಲಿ
ಚಾರೆಟ್ ಕಾರ್ಡ್ ಇರೋದ್ರಿಂದ ತುಂಬ ಸ್ಪೀಡಲ್ಲಿರೋದು ಒಳ್ಳೆಯದಲ್ಲ. ಸ್ವಲ್ಪ ತಾಳ್ಮೆ ಕೂಡ ಅಷ್ಟೇ ಅಗತ್ಯ ಅಂತ ಅನಿಸುತ್ತೆ. ತುಂಬ ರಶ್ಶಲ್ಲಿದ್ದೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರು?